ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ರುದ್ರಾಷ್ಟಕಂ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂತಹ ಒಂದು ಸುಸಮಯ ಇದಾಗಿದೆ. ಆಗ್ಲೇ ನಾವು ತಿಳ್ಕೊಂಡಿದ್ವಿ, ರಾಮಚರಿತ ಮಾನಸದಲ್ಲಿ ಗೋಸ್ವಾಮಿ ಅವರು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಬರಬೇಕಾದ್ರೆ ಅವರ ಶಿವನ ಕೃಪೆಯಿಂದ ಅದೆಲ್ಲ ವಿರಚಿತವಾಗಬೇಕಾದ್ರೆ ಆಗಿರುವಂತದ್ದೊಂದು ಅಂತ ಹೇಳಿ, ಇನ್ನೊಂದು ಕಥೆಯ ಪ್ರಕಾರ ಕಾಕಭುಷುಂಡಿ ಅಂತ ಹೇಳಿ ಒಂದು ಕಾಗೆ, ಮುಂಚಿತವಾಗಿ ಕಾಕಭೂಷುಂಡಿ ಕಾಗೆ ಆಗಿರ್ಲಿಲ್ಲ ನೋಡಿ, ಆತ ಅಯೋಧ್ಯೆಯಲ್ಲಿ ಜನಿಸಿದಂತವನಾಗಿದ್ದ ಗೊತ್ತಾ. ಅಯೋಧ್ಯೆಯಲ್ಲಿ ಈತ ಒಬ್ಬ ವ್ಯಕ್ತಿ ಆಗಿರ್ತಾನೆ, ಅಲ್ಲಿಯೇ ಹುಟ್ಟಿರುವಂತದ್ದು. ಆತ ಶಿವನ ಮಹಾನ್ ಭಕ್ತನಾಗಿದ್ದ. ತುಂಬಾ ಒಂದು ಸುಂದರವಾದಂತಹ ಕಥೆ ಇದು. ಶಿವನ ಮಹಾನ್ ಭಕ್ತನಾಗಿರ್ತಾನೆ ಈತ. ಈಗ ನಾವು ಸಾಧಾರಣವಾಗಿ ಯಾವುದೇ ದೇವರ ಒಂದು ವಿಶೇಷವಾದಂತಹ ಭಕ್ತರಾಗಿದ್ರು, ವಿಷ್ಣುವೋ, ಶಿವನೋ, ಕೃಷ್ಣನೋ, ದೇವಿಯೋ, ಬೇರೆ ಎಲ್ಲಾ ದೇವರುಗಳನ್ನು ಕೂಡ ನಾವು ಗೌರವಿಸ್ತೀವಿ ಅಲ್ವಾ, ಇಷ್ಟಪಡ್ತೀವಿ, ಭಕ್ತಿಯಿಂದ ಕಾಣ್ತೀವಿ. ನಮ್ಮ ಇಷ್ಟ ದೇವರು ಬೇರೆಯವರು ಆಗಿದ್ರು ಕೂಡ ಅಲ್ವಾ. ಆದ್ರೆ ಈ ಕಾಕಭುಷುಂಡಿ ಏನ್ ಮಾಡ್ತಿದ್ದ, ಶಿವನೇ ಎಲ್ಲವೂ ಮತ್ತಿನ್ ಯಾವ ದೇವರು ಕೂಡ ಏನೂ ಲೆಕ್ಕಕ್ಕಿಲ್ಲ ಅನ್ನುವಂಥ ಅರ್ಥದಲ್ಲಿ, ಶಿವನಿಗಿಂತ ಮಿಗಿಲಾಗಿರುವನ್ ಯಾರು ಇಲ್ಲ ಒಪ್ಪಿಕೊಳ್ಳೋಣ, ಆದರೂ ಮತ್ತಿನ್ನೆಲ್ಲರನ್ನು ಕೂಡ ದ್ವೇಷಿಸ್ತಾ ಇದ್ನಂತೆ. ರಾಮನ ಬಗ್ಗೆಯೂ ಕೂಡ ಅವಹೇಳನ ಮಾಡ್ತಿದ್ನಂತೆ. ಹೀಗಿರ್ಬೇಕಾದ್ರೆ ಒಂದ್ಸಲ ಆತ ಅಯೋಧ್ಯೆಯಿಂದ ಉಜ್ಜಯಿನಿಯಲ್ಲಿ ಬಂದು ನೆಲೆಸೋದಿಕ್ಕೆ ಪ್ರಾರಂಭಿಸ್ತಾನಂತೆ. ಉಜ್ಜಯಿನಿಯಲ್ಲಿರ್ಬೇಕಾದ್ರೆ ಒಬ್ಬ ಮಹಾನ್ ಶಿವನ ಭಕ್ತನನ್ನ ಈತ ಭೇಟಿ ಆಗ್ತಾನೆ. ಆತ ಶಿವನ ಭಕ್ತನಾಗಿದ್ರೂ ಕೂಡ ವಿಷ್ಣುವಿನ ಮೇಲೆ ಅಗಾಧವಾದಂತಹ ಭಕ್ತಿಯೂ ಈತನಿಗಿತ್ತು. ಆತ ಈ ಕಾಕಭುಷುಂಡಿಗೆ ಹೇಳ್ತಿದ್ನಂತೆ, ಹೇಳೋದಿಕ್ಕೆ ಪ್ರಯತ್ನ ಪಡ್ತಿದ್ನಂತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಶಿವನ ಪೂಜೆ ಮಾಡೋನಾದ್ರೆ ಅದರ ಒಂದು ಮಾರ್ಗವೇ, ಶಿವನ ಪೂಜೆ ನೀನು ಮಾಡಬೇಕು ಅಂತ ಹೇಳಿದ್ರೆ, ಆತನನ್ನ ನೀನು ತಲುಪಬೇಕು ಅಂತ ಹೇಳಿದ್ರೆ ರಾಮನ ಭಕ್ತಿಯೂ ಕೂಡ ಒಂದು ಮಾರ್ಗ ಕಣೋ. ನೀನು ಆ ಒಂದು ಗೌರವನ್ನ ಇಟ್ಕೊಳ್ಬೇಕಾಗತ್ತೆ, ಭಕ್ತಿಯನ್ನ ಇಟ್ಕೊಳ್ಬೇಕಾಗತ್ತೆ. ನೋಡು, ಸ್ವತಃ ಶಿವನೇ ರಾಮನ ಹೆಸರನ್ನ ಸದಾ ಜಪಿಸ್ತಾ ಇರ್ತಾನಂತೆ ಗೊತ್ತಾ ಅಂತ. ಶಿವನೇ ಪಾರ್ವತಿಗೆ ರಾಮರಕ್ಷಾ ಸ್ತೋತ್ರವನ್ನೇ ಹೇಳ್ಕೊಟ್ಟಿರುವಂತದ್ದು. ಇಷ್ಟೆಲ್ಲ ಕೇಳಿದ್ರೂ ಕೂಡ ಕಾಕಭುಷುಂಡಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಡ್ತಿರ್ಲಿಲ್ಲ. ಶಿವ ಒಬ್ಬನೇ, ಬೇರೆ ಯಾವ ದೇವರು ದೇವರಲ್ಲ ಅನ್ನೋ ಅರ್ಥದಲ್ಲಿ ಆತ ಇರ್ತಿದ್ದ. ಆದ್ರೆ ಒಂದು ದಿನ ಏನಾಗುತ್ತೆ ಗೊತ್ತಾ, ಈ ಕಾಕಭುಷುಂಡಿ ಶಿವನ ಮಂತ್ರ ಜಪವನ್ನ ಮಾಡ್ತಾ ಇರಬೇಕಾದ್ರೆ ಅವನ ಗುರುಗಳು ಬರ್ತಾರಂತೆ. ಮುಂದೇನಾಯ್ತು? ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.